ಕನ್ನಡ ಫಿಲಮ್ಗೆ ಬನ್ನಿ, ಕನ್ನಡ ಫಿಲಮನ್ನು ಥಿಯೇಟ್ರಲ್ಲಿ ನೋಡಿ. ಕನ್ನಡದ ನಟರನ್ನ ನಾನು ಮೊನ್ನೆ ರೀಸೆಂಟಾಗಿ ಪ್ರಭಾಕರ್ ಮಗ ಥಿಯೇಟ್ರ್ ಸಿಕ್ಕಿಲ್ಲ, ಕನ್ನಡಿಗರನ್ನ ಬೆಳೆಸಲ್ಲ ಅಂತ ಕಣ್ಣೀರು ಹಾಕೊಂಡ. ಒಬ್ಬ ನಾಯಕ ನಟನಾದರೂ ಬಾಯಿ ಬಿಟ್ಟು ಈ ಕನ್ನಡದ ಹೆಣ್ಣು ಮಕ್ಕಳ ಕೊಗ್ಗಲೆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟ. ಇವತ್ತು ನಾಟರಂಗ್ ಪ್ರಕಾಶ್ ರಾಜ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಐ ಥ್ಯಾಂಕ್ ನಟಿ ರಮ್ಯಾ. ನಿಮ್ ಗಟ್ಸ್ ಮೆಚ್ಚಬೇಕು ರಮ್ಯಾ ಅವರೇ. ಐ ಥಿಂಕ್ ಥ್ಯಾಂಕ್ಸ್ ಅಲಾಟ್. ರಮ್ಯಾ ಟ್ವೀಟ್ ಮಾಡಿದ್ದಾರೆ, ಇಫ್ ಐ ನಾಟ್ ರಾಂಗ್. ಇನ್ಸ್ಟಾದಲ್ಲಿ ಏನೋ ಟ್ವೀಟ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ, ಬಟ್ ಇಟ್ಸ್ ಕಮಿಂಗ್ ನ್ಯೂಸ್ 18. ನ್ಯೂಸ್ 18 ಥ್ಯಾಂಕ್ಸ್ ರಮ್ಯಾ. ಕನಿಷ್ಠ ರಮ್ಯಾಗಿರೋ ಕಾಳಜಿ ಸಾವಿರಾರು ಕೋಟಿ ಕನ್ನಡಿಗರು ಫಿಲಮಿಂದ ದುಡಿಯೋನೋ ಜೀವನ ಮಾಡುವಂತ ಯಾವುದೇ ಕನ್ನಡ ನಟ ನಟಿಯರಿಗಿಲ್ವಲ್ಲ. ರಚಿತಾ ರಾಮ್ ನೋಡಿದ್ರೆ ನಮ್ಮ ಯಾವ್ದಪ್ಪ ಅದು ಪಹಲ್ಗಾಮ್ ವಿಚಾರದಲ್ಲೂ ಕೂಡ, ಆಮೇಲೆ RCBಗೆ ರಚಿತಾರಾಮ್ ಕಪ್ಪು ನಮ್ದೇ ಅಂತಂದ್ರು. ಅಕ್ಕ ರಚಿತಾರಾಮ್, ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣ್ಮಗಳು ಕಿಡ್ನಾಪ್ ಆಗಿದೆ, ರೇಪ್ ಆಗಿದೆ, ಹತ್ಯೆ ಆಗಿದೆ, ಅವ್ರನ್ನ ಮುಚ್ಚಕ್ಕಾಗಿದೆ. RCBನಲ್ಲಿ ಈ ಸತ ಕಪ್ಪು ನಮ್ದೇ ಅನ್ನೋ ರಚಿತಾರಾಮ್ ಈ 1000ಕ್ಕೂ ಹೆಚ್ಚು ಹೆಣಗಳು ಬಿದ್ದಿದೆ. ತಾವ್ ಯಾಕೆ ಮೇಡಮ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಬಿಸಿ ಅನ್ಕೊಂತೀನಿ. ಕೊಲೆ ಆಗಿರೋ ಹೆಣ್ಮಕ್ಳು ಬರುವಾಗ ಅಟ್ಲೀಸ್ಟ್ ಒಂದು ಚೂರು ನೋಡಿ ಮೇಡಮ್. RCB ಕಪ್ ಮಾತ್ರ ನಮ್ದೆ. ಬರೀ ಎಂಟರ್ಟೈನ್ಮೆಂಟ್ಗೆ ನೀವು ಆಗ್ಬಿಟ್ರೆ ಕಷ್ಟ ಬಂದಾಗ ಕನ್ನಡ ನಾಡಲ್ಲಿ ಹೆಣ್ಣು ಮಕ್ಕಳ ಕೊಲೆ ಆದಾಗ ನಾಳೆ ದಿವಸ ಅಕಸ್ಮಾತ್ ಆಗದ್ ಬೇಡ, ನಿಮ್ಗೆ ಏನಾದ್ರೂ ಮಾದ್ರೆ ನಾವೆಲ್ಲ ನಿಂತ್ಕೊಳ್ತೀವಿ. ರಚಿತಾರಾಮ್ ಅವರೇ, ಕನ್ನಡದಲ್ಲಿ ಎಷ್ಟು ಜನ ನಟರಿದ್ದಾರೆ. ಪ್ರಭಾಕರ್ ಮಗ ಫಿಲಮ್ ನೋಡಲ್ಲ ಅಂತ ಕಣ್ಣೀರು ಹಾಕೊಂಡ. ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ವಾ? ಸಾರಾ ಗೋವಿಂದು ಅವರೇ, ಕನ್ನಡದ ಈ ಇಂಡಸ್ಟ್ರಿನಲ್ಲಿ ತಮ್ಮದು ಕೂಡ ಒಂದು ದೊಡ್ಡ ಮಟ್ಟದ ಹೆಸರಿದೆ. ಸಾರಾ ಗೋವಿಂದಣ್ಣ, ಪ್ರೊಡ್ಯೂಸರ್ ಕುಮಾರ್ ನೋಡಕ್ಕೆ ತಾವು ಜೈಲಿಗೆ ಬಂದಿದ್ವಿ, ಕಾರಣಾಂತರಗಳಿಂದ ನಾನು ನಿಮ್ಗೆ ಸಿಗ್ಲಿಲ್ಲ, ನಾನು ಕೂಡ ಅಲ್ಲೇ ಅರೆಸ್ಟ್ ಆಗಿದ್ದಲ್ಲ. ಸಾರಾ ಗೋವಿಂದ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ವಾಟಾಳಿ ನಾಗರಾಜ್ ಚೋರ, ನಿಮ್ಮ ಹೋರಾಟ ಕನ್ನಡದ ಹೆಣ್ಮಕ್ಳ ಪರವಾಗಿ, ಕೊಲೆಯಾದಂಥ ಹೆಣ್ಮಕ್ಳ ಪರವಾಗಿ ಯಾಕಿಲ್ಲ ಸರ್? ನಾರಾಯಣ್ ಗೌಡ್ರೆ, ಸತ್ತೋದವರು ಕನ್ನಡದ ಹೆಣ್ಮಕ್ಳು, ನೀವು ಮರ್ತಂಗಿದೆ, ಮೋಸ್ಟ್ಲಿ ಬಿಸಿ ಇರಬೇಕು. ಪ್ರವೀಣ್ ಶೆಟ್ಟಿ ಅವರೇ, ಚೇತನ್ ಅವರೇ, ಕನ್ನಡದ ಎಲ್ಲ ಹೋರಾಟಗಾರರೇ, ಏನೇನಕ್ಕೂ ಕನ್ನಡ ಪರ ಹೋರಾಟ ಮಾಡ್ತಾರೆ. ಈಗ ಸತ್ತಿರ ಹೆಣ್ಮಕ್ಳ ಪರವಾಗಿ ಸ್ವಲ್ಪ ಧ್ವನಿ ಎತ್ತಬೇಕು ಅಂತ ನಮ್ಮ ಕಡೆಯಿಂದ ಮನವಿ. ಆಮೇಲೆ ನಾಳೆ ಸಮಾನ ಮನಸ್ಕರ ಸಭೆಯನ್ನ KR ಸರ್ಕಲಿನ ಅಲ್ಯುಮಿನಿ ಅಸೋಸಿಯೇಷನ್ ಅಲ್ಲಿ ಕರೆದಿದ್ದಾರೆ. ಅಟ್ಲೀಸ್ಟ್ ಅಲ್ಲೆಲ್ಲ ಕೈ ಜೋಡಿಸಿ ನಾವು ಬರ್ತೀವಿ. ಹೋರಾಟ ಅನ್ನೋದು ಎಲ್ಲರೂ ಮಾಡಬೇಕಾಗಿದೆ. ಯಾರೋ ಒಬ್ಬರು ಧ್ವನಿ ಮಾಡ್ತಾರೆ, ನಾವೆಲ್ಲ ನೋಡ್ಕೊಂತೀವಿ ಅಂತಂದ್ರೆ ಆ ಸತ್ತಂತ ಹೆಣ್ಣು ಮಕ್ಕಳಿಗೆ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸೋರು ಯಾರು? ದಯಮಾಡಿ ಯಾರು ತಪ್ಪಾಗಿ ತಿಳಿಯಕ್ಕೆ ಹೋಗ್ಬಿಡಿ. ಏನು ಜಗದೀಶ್ ಅವರು ಇಷ್ಟು ಪಟ್ಟಿಡ್ಕೊಂಡು ಕೂತಿದ್ದಾರೆ ಅಂತ. ನಾನು ಪಟ್ಟಿಡ್ಕೊಂಡು ಕೊಟ್ಟಿರೋದು ನಮ್ಮ ಮನೆಯವ್ರಿಗೋಸ್ಕರನೂ ಅಲ್ಲ, ಅಥವಾ ನನಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ. ಬಟ್ ಸತ್ತಿರುವಂತ ಆತ್ಮಗಳಿದೆಯಲ್ಲ, ಅವುಗಳಿಗೆ ನಾವು ನ್ಯಾಯ ಕೊಡಿಸಿಲ್ಲ ಅಂತಂದ್ರೆ ಈ ಕನ್ನಡ ಮಣ್ಣಲ್ಲಿ ಹುಟ್ಟಿ ನಾವು ಏನು ಮಾಡ್ದಂಗಿಲ್ಲ. ಹಾಗಾಗಿ ಕನ್ನಡ ಪರ ಹೋರಾಟಗಳು ಸಾರಾ ಗೋವಿಂದ್ ಅವರೇ, ನಾರಾಯಣ್ ಗೌಡ್ರೆ, ಪ್ರವೀಣ್ ಶೆಟ್ಟಿ ಅವರೇ, ಚೇತನ್ ಅವರೇ, ಹರೀಶ್ ಅವರೇ, ಪ್ರತಿಯೊಬ್ಬ ಕನ್ನಡ ಶಾಲು ಹಾಕೊಂಡು, ಕನ್ನಡ ಬಾವುಟ ಹಾಕೊಂಡು, ಕನ್ನಡಕ್ಕೆ ಏನಾದರೂ ಆದರೆ ಧ್ವನಿ ಮಾಡುವಂತ ಪ್ರತಿಯೊಬ್ಬರು ಕೂಡ, ಅದು ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಧ್ವನಿ ಮಾಡಿ. ನಾಳೆ ದಿವಸ ನಿಮ್ಗೇನಾದ್ರೂ ಆದ್ರೂ ಕೂಡ, ಅಥವಾ ನಿಮ್ಮ ಹೆಣ್ಮಕ್ಳಿಗೆ ಏನಾದರೂ ಆದ್ರೂ ಕೂಡ ನಾವೆಲ್ಲ ಧ್ವನಿ ಮಾಡ್ತೀವಿ, ನಾವೆಲ್ಲ ಜೊತೆಲಿ ಇರ್ತೀವಿ. ಕನ್ನಡ ಪರ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿ ಮಾಡಬೇಕು. ಜೊತೆಯಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಫಿಲಂ ನೋಡಕ್ ಬನ್ನಿ. ಕನ್ನಡದ ನಾಯಕ ನಟರನ್ನ, ನಟಿಗರನ್ನ ಬೆಳೆಸಿರುವಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥ್ಯಾಂಕ್ ರಮ್ಯಾ. ಲವ್ ಯು ರಮ್ಯಾ. ಥ್ಯಾಂಕ್ಸ್ ಅಲಾಟ್ ಅಂಡ್ ವಿ ಸಲ್ಯೂಟ್ ಇಟ್. ಅಂಡ್ ನಿಮ್ಗೆ ಗಟ್ಸ್ ಇದೆ ರಮ್ಯಾ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಗಟ್ಸ್. ಅಟ್ಲೀಸ್ಟ್ ನೀವು ಟ್ವೀಟ್ ಮಾಡಿದ್ರಿ, ಧ್ವನಿ ಎತ್ತಿದ್ರೆ ಹೆಣ್ಮಕ್ಳ ಬಗ್ಗೆ. ನೋಡ್ರಿ, ಗಂಡು ಮಗಳು ಅಂತ ಹೇಳ್ಬೇಕು ಅಂದ್ರೆ ರಮ್ಯಾನೇ ಗಂಡು ಮಗಳು ಅಂತ ಹೇಳ್ಬೇಕಾಗಿದೆ. ಗಲ ಆ ಗಂಡುತನ ಇರುವಂತ ಹೆಣ್ಮಗಳು ನಟಿ ರಮ್ಯಾ ಕನಿಷ್ಠ ಆ ಹೆಣ್ಣುತನದ ನೋವನ್ನ ತಮ್ಮ ಟ್ವೀಟ್ ಮುಖಾಂತರ ಹೇಳಿದ್ದಾರೆ, ಎಚ್ಚರಿಸಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ರಮ್ಯಾ. ನಿಮ್ಮ ಈ ಒಂದು ಸಪೋರ್ಟ್ ಸದಾ ಈ ಒಂದು ಹತ್ಯಾಕಾಂಡದ ವಿರುದ್ಧ ಇರಲಿ ಅಂತ ಹೇಳ್ತಾ, ಯಾವ ನಾಯಕ ನಟನು 1500 ಕೋಟಿ ಫಿಲಮು, ಹೊಂಬಾಳೆ ಫಿಲಮ್ಸು, ಏನೋ ಯಶು ತಾವು ಕೂಡ ನಡೆದು ಬಂದ ರೀತಿ ತುಂಬಾ ಕಷ್ಟದಲ್ಲಿ ನಡ್ಕೊಂಡ್ ಬಂದ್ರಿ. ಆದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿ ನಿಮ್ಗೆ ಒಂದು ದೊಡ್ಡ ಮೇರು ನಟನಾಗಿ ಬೆಳೆಸಿದೆ. ನೀವು ಮಾಡಿದಂತ KGF ಫಿಲಮ್ಗಳಿಗೂ ವರ್ಲ್ಡ್ ವೈಡ್ 1000 ಕೋಟಿ 1500 ಕೋಟಿ ಬರ್ತಾ ಇದೆ. ಯಶು, ದರ್ಶನ್, ಅಫ್ಕೋರ್ಸ್ ನಮ್ಮ ಬಿಗ್ ಬಾಸಿನ ನಿರೂಪಕರಾದಂತ ಸುದೀಪ್ ಅವರೇ, ನೀವೆಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡ್ಬೋದು. ನಾನು ನೀವು ಬೀದಿಗೆ ಬನ್ನಿ ಅಂತ ಹೇಳಕ್ಕಲ್ಲ, ನಮಗೆಲ್ಲ ಗೊತ್ತಿದೆ, ನೀವೆಲ್ಲ ಬಿಸಿ ಶೆಡ್ಯೂಲ್ಸು, ಡೇಟ್ಸ್ ಇರ್ತದೆ, ಇವಾಗ ಎಂಗೇಜ್ ಇನ್ ಡಿಫ್ರೆಂಟ್ ಆಕ್ಟಿವಿಟೀಸ್. ನಾವು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿ, ಈ ಹತ್ಯಾಕಾಂಡದ ವಿರುದ್ಧವಾಗಿ ಒಂದು ಟ್ವೀಟ್ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೀರೋಗಳು ದಯಮಾಡಿ ಕೈಲಾದಂತ ಸಹಾಯ ಮಾಡಿ, ಈ ಹತ್ಯಾಕಾಂಡದ ವಿರುದ್ಧವಾಗಿ ಧ್ವನಿ ಮಾಡಿ, ಸಾಧ್ಯವಾದರೆ ಒಂದು ಪ್ರೊಟೆಸ್ಟ್ ಮಾಡಿ, ಹೊರಗಡೆ ಬನ್ನಿ. CM ಮೇಲೆ ಪ್ರೆಷರ್ ಹಾಕಿ, ಸಿದ್ದಣ್ಣನ ಮೇಲೆ ಪ್ರೆಷರ್ ಹಾಕಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ವಾಟ್ ಎವರ್ ಇಟ್ ಇಸ್ ದೇರ್ ಅಟ್ ದ ಎಂಡ್ ಆಫ್ ದ ಡೇ, ನಾವೆಲ್ಲ ಮನುಷ್ಯರು ಅಂತ ಹೇಳ್ತಾ ದಯಮಾಡಿ ಎಲ್ಲ ಸಮುದಾಯದವರು ಹೊರಗಡೆ ಬನ್ನಿ. ಥ್ಯಾಂಕ್ಸ್. ಆಟೋದವ್ರ ವಿರುದ್ಧ ನಾನು ಮಾತಾಡಿರ್ಬೋದು, ಬಟ್ ನಮ್ಮ ಆಟೋದವರು ಈ ಹತ್ಯಾಕಾಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪ್ರಕಾಶ್ ಅವರೇ, ನಿಮ್ಮ ಸ್ನೇಹಿತೆ ಗೌರಿ ಲಂಕೇಶ್ ಅನ್ನ ಮರ್ಡರ್ ಮಾಡೋದಕ್ಕೂ ಈ ದಣಿಗಳಿಗೂ ಕೂಡ ಈ ದಣಿ ಇದರಲ್ಲ, ಈ ಕೊಲೆಗಳ ದಣಿ ಇದರಲ್ಲ, ದಣಿನೇ 50 ಲಕ್ಷ ಕೊಟ್ಟಿದೆ ಅಂತ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಗೌರಿ ಲಂಕೇಶ್ ಮರ್ಡರ್ಗೆ ದಣಿಗಳು ಫಂಡಿಂಗ್ ಮಾಡಿದ್ದಾರೆ ಅಂತ. ಏನೋ ನಿಮ್ಮ ವಿಚಾರ, ಯಾಕಂದ್ರೆ ಯು ಸೋ ಅಸೋಸಿಯೇಟೆಡ್ ವಿತ್ ಗೌರಿ ಲಂಕೇಶ್ ಕಂಡ್ರೆ ನಮಗೂ ಕೂಡ ತುಂಬಾ ಗೌರವ. ಬಟ್ ಈ ವಿಚಾರ ನಿಮಗೆ ತಿಳಿದಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳಿದೆ.
ಗೌಪ್ಯ ವಿಚಾರಗಳು, ಇಂಟೆನ್ಸಿವ್ ವಿಚಾರಗಳು, ಸೀಕ್ರೆಟ್ ವಿಚಾರಗಳು ಸಮಯ ಬಂದಾಗ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ದಯಮಾಡಿ ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿ. ಎಸ್ಪೆಷಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಮತ್ತೊಮ್ಮೆ ರಕ್ಷಣಾ ವೇದಿಕೆ ನಾರಾಯಣಗೌಡ್ರೆ, ಚೇತನ್ ಅವರೇ, ಹರೀಶ್ ಅವರೇ, ಪ್ರವೀಣ್ ಶೆಟ್ರೆ, ಮತ್ತೆ ಎಲ್ಲ ಕನ್ನಡ ಪರ ಹೋರಾಟಗಾರರೇ, ಸಾರಾ ಗೋವಿಂದ್ ಅವರೇ, ಫಿಲಂ ಇಂಡಸ್ಟ್ರಿಯ ಎಲ್ಲ ಮೇರು ನಟರೆ, ನಟಿಯರೇ, ಎಸ್ಪೆಷಲಿ ರಚಿತಾ ರಾಮ್ ಅವರೇ, RCBಗೆ ತಾವು ಕೊಟ್ಟಂತ ಫೋಸು, ದಯಮಾಡಿ ಈ ಹತ್ಯಾಕಾಂಡಕ್ಕೂ ತಮ್ಮ ಸಪೋರ್ಟ್ ಅನ್ನ ಕೊಡಬೇಕಾಗಿ ರಚಿತಾ ರಾಮ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ.